ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದೀವ. ಮಲ್ಗ ಸಮಯ ಇವಾಗ ನಿಮ್ದೆಲ್ಲ. ಟಿವಿ ನೋಡ್ತೀವಿ ಎಲ್ಲ ವಿಶ್ರಾಮ. ನಮಸ್ಕಾರ. ಇಲ್ಲಕ್ಕೆ ಹೋಗ್ತಾವ್ರೆ. ನಾನು ಏನು ವಿಶ್ರಾಮ ಕೂತಿದ್ದೆ. ನಮ್ಮ ಅಳಗಿರಾಕಿ ಮಾತಾಡಿಸ್ತಾ ಇದ್ದೆ. ಚೆನ್ನಾಗಿದ್ದೀವಿ ಕಣವ, ಚೆನ್ನಾಗಿದ್ದೀವಿ ಕಣವ. ಕಣ್ಣಿಗೆ ಎತ್ಕೊತಿದ್ದೆ. ಓ ಯಾವ ಊರಪ್ಪ? ನಾವು ಬೆಂಗಳೂರು. ಎಷ್ಟು ಚಂದಿದ್ದೀರಾ? ನಾನು ಒಬ್ಬಳೆ ಮಗಳು, ಅಪ್ಪ ಅಮ್ಮಂಗೆ ಒಬ್ಬಳೆ ಮಗಳು. ನಮ್ಮೆಲ್ಲರಿಗೂ ನೋಡ್ಬೇಕಂದ್ರೆ ತುಂಬಾ ಆಸೆ ಆಯ್ತು. ಬಿಟ್ಟು ಒಳ್ಳೆ ಕೆಲಸ. ನಮಗೂ ನೋಡಂಗ ಆಗ್ತೈತೆ. ನೀವು ಬಂದು ಮಕ್ಕ ತೋರಿಸಿ. ನಿಮ್ಮ ಮೊಮ್ಮಗಳು ಅನ್ಕೊಳ್ಳಿ ಅಲ್ಲ. ಆಯ್ತು ಕಣಪ್ಪ. ಏ ಪಾಪ, ನನ್ಗೂ ನನ್ನ ಮೊಮ್ಮಗಳಿಗೂ ಫೋಟೋ ಹೊಡಿಗ. ನೀನ್ ಕಪ್ಪಗಿದ್ಯಾ? ಕಪ್ಪಗಿದ್ಯಾ? ನಿನ್ಗೆ ಇರಿ. ನಿಮ್ಮ ಮೊಮ್ಮಗಳು ಬೆಳಗಿದ. ನೀನ್ ಕಪ್ಪಗಿದ್ಯಾ? ಸರಿ ಹೋಗಲ್ಲ. ನಾನು ನಿನ್ಗೆ ಇರ್ಲಿ. ನನ್ನ ಮೊಮ್ಮಗಳು ಅಡ್ಜಸ್ಟ್ ಆಗಲ್ಲ. ಎಲ್ಲ ಒಂದೇ ಸಮ ಕೊಟ್ಟಲ್ಲಮ್ಮ. ಇಲ್ಲ, ಏನಾಗ್ಬಿಟ್ಟಿದ್ದೀರ ನೀವು? ನಾನು ಯಾವತ್ತು ಕೂತಿದ್ದೀನಿ. ಮಾತು ಮಾತಾಡ್ಬಿಡ್ತೀನಿ. ನನ್ ರಾಜ ರಾಜ ರಾಣಿ. ನನ್ ಕುದುರೆ ಎಲ್ಲಿ ಬೇಕಾದ್ರೂ ಹೊಡಿತೀನಿ. ನಾನು ಎದ್ದಿದ್ರೆ ಅಂತ ಕಾಡಲ್ಲಿ ಗುಡ್ಡ ಅಂದ್ರೆ ಬಾರಿ ದೊಡ್ಡ ಆನೆ ಕಳ್ಳಿ ಜಾಗದೊಳೆ ಅಲ್ಲ. ಸೂಡಿ ಹಚ್ಕೊಂಡು ಅಪ್ಪ ನಾನು ಹಿಂಗೆ ಕಣ. ನೀವ್ ಹಿಂಗೆ ಇರಿ. ನೀವ್ ಹಿಂಗಿದ್ರೆ ಚಂದ. ನಾನು ನೋಡು, ಬಕೆಟ್ ನೀರು ತಂದು ಅವೆರಡಕ್ಕೂ ಮೈ ತೊಳೆದು ನಾನು ತಕೊಂಡು ಅವ್ರನ್ನೆಲ್ಲ ಅಚ್ಚಕಟ್ಟು ಮಾಡಿ ಯವ್ವ ನಿಂದಮ್ಮ ಯಾಕನವ್ವ ಅಂತ ಕೈ ಮುಗಿತೆ. ನಾನೇನು ಕೈ ಮುಗಿಸ್ಕೊಂಡು ನಮಗೂ ಯಾರಾದ್ರೂ ಆಗ್ಬೇಕಲ್ಲಪ್ಪ. ನೀವೇ ಆಗ್ಬೇಕು. ಆಗ್ಬೇಕು. ನಾವು ಅವ್ರ ಮೇಲೆ ಇವ್ರ ಮೇಲೆ ವಾದ ಮಾಡಕ್ಕಾಗ್ತದ? ನಮ್ಮನೆ ಇದು. ಹೌದು, ನಮ್ದಿಲ್ಲ. ನಮ್ದು ಎಲ್ಲ ಇಲ್ಲಿರೋದು. ನಾನು ಯಾರು ಬಂದ್ರು ಇಷ್ಟೇ ಹೇಳೋದು. ನಾನು ಇನ್ನೊಂದು ಮತ್ತೊಂದು ಮಾತಾಡಲ್ಲ. ಸತ್ರು ಅವನೇ ಬಾಚಾಕ್ಬೇಕು ಅಲ್ಲಿಲ್ವಾ? ನೋಡ್ಬೇಕು. ನಾನು ಅಷ್ಟೇ ಕೇಳುತ್ತಾ. ನಮ್ಗಿನ್ನೇನು ಬೇಡ ನನಗೆ. ನಾನು ಏನು ಹೊತ್ಕೊಂಡು ಹೋಗ್ತೀನಿ. ಏನು ಹೊತ್ಕೊಂಡು ಯಾರು ಏನು ಹೊತ್ಕೊಂಡು ಯಾರೇನು ಹೋಗ್ಬೇಕು, ಏನು ಮಾತು ಒಳ್ಳೆ ಸಾಕು. ಊಟ ಆಯ್ತಾ? ಊಟ ಆಯ್ತು. ಎಲ್ಲಕ್ಕೆ ಹಾಕೊಂಡು ನೀವ್ ಎಲ್ಲಕ್ಕೆ ಹಾಕೋದ್ ಬಿಡ್ಬೇಕು. ಸ್ವಲ್ಪ ಊಟ ಬಿಸಿಲು ಸ್ವಲ್ಪ ಬಿಡ್ಬೇಕು. ಎಲ್ಲದೆ ಯಾವಾಗ್ಲೂ ಹಾಕಲ್ಲ. ಇದೊಂದು ಊಟ ಮಾಡಿದಾಗ ಇಲ್ಲಿ ಬೇಜಾರಾದಾಗ ಏನಾನ ಆಯ್ತಂತೀವಿ. ಅವ್ರು ಊಟ ಬಿಟ್ಟು ಬಿಡ್ತಾರೆ. ಎಲ್ಲಕ್ಕೆ ಬಿಡಲ್ಲ. ಅವ್ರು ಊಟ ಬೇಕು. ಎಲ್ಲಕ್ಕೆ ಗಾಸು ಸ್ವಲ್ಪ ಸ್ವಲ್ಪ ಬಿಟ್ಕೊಂಡು ಅದೇ ಫ್ರೂಟ್ಸ್ ತಿನ್ನಿ. ಒಳ್ಳೆ ಒಳ್ಳೆ ಅವರು ಫುಡ್ ಕೊಡ್ತಾರೆ, ಅದನ್ನ ತಿನ್ನಿ. ಎಲ್ಲಡಿಕೆ ಎಲ್ಲ ಸ್ವಲ್ಪ ಸ್ವಲ್ಪ ತಿಂದ ಆಗಲ್ಲ. ನೀವು ನಿನ್ನೆ ತಿಂದ್ಬಿಟ್ಟು ನನಗೆ ಆಗ್ಬಿಡ್ತೈತೆ ಊಟ. ಅದನ್ನ ತಿಂದಿವಂತೆ. ನಾನೇನ್ ಹೇಳ್ತಾ ಇದೀನಿ, ಆರೋಗ್ಯ ಕಡೆ ಎಂದಿದ್ರು ಒಂದಿನ ಸಾಯದೆ. ಅದನ್ನ ಹೇಳ್ಬಾರ್ದು. ಎಲ್ರು ದೇವ್ರು ನಮ್ಗೆ ಚಾಯ್ಸ್ ಮಾಡಿ ಇಲ್ಲಿ ಕಲ್ಸಿರ್ತಾರಲ್ವಾ. ಎಲ್ರಿಗೂ ಎಲ್ಲ ನೋಡಕ್ಕೆ ಸಾಯ್ಬೇಕಂದ್ರೆ ಎಲ್ಲಾರು ಒಂದೇ ಸತಿ ಸತ್ತೋಗ್ಬಿಡ್ತಾರೆ. ಬಟ್ ನಾವಂಗಲ್ಲ. ನಮ್ಮ ಕರ್ಮಗಳನ್ನ ನಾವು ಪಾಸಿಟಿವ್ ಆಗಿ ತಗೊಂಡು ನಾವ್ ಇರೋ ತನಕ ನಾವ್ ಇರೋಷ್ಟು ದಿನ ನಾವೆಲ್ರಿಗೂ ಖುಷಿಯಾಗಿ ಇಟ್ಕೊಂಡು ಖುಷಿಯಾಗಿದ್ದೀವಪ್ಪ. ನಮ್ಮ ಇದ್ರಾಗೇನಿಲ್ಲ. ನಾವೇನು ಜಗಳ ಬಿದ್ದಾಗ ಇವಾಗ ಕಿತ್ತಾಡಿದ್ರು ಅಂತೀನಿ. ಯಾವಳ ನಾವು ತಪ್ಪು ಮಾಡಿದ್ರು ಅವಳು ಅಷ್ಟೇ, ನಾನು ಅಷ್ಟೇ ಮಾತಾಡ್ತೀನಿ. ಇನ್ನೊಂದು ಮಾತ್ರ ನಾವು ಇಲ್ಲ ಕಣಪ್ಪ. ಹಂಗೆಲ್ಲ ಆಡಿದ್ರೆ ಇಂಥವು ಎಲ್ಲ ಪಾಪ ಎಲ್ಲ ತುಂಬ್ತೇವೆ ಕಟ್ತಾರೆ. ನಿಮ್ಮಂಥವು ಬಂದ್ರೆ ಏನಂತಾರೆ ಅನ್ನೋದು, ಅವ್ಕೆ ಮೈ ತೊಳೆಯೋದು, ಅವ್ಕೆ ಬಟ್ಟೆ ಹಾಕೋದು ಕೇಳಿ ನೋಡ್ರಿ. ಅವ್ರನ್ನೇ ಬೇಕಾಗ್ತದೆ. ಆ ಥರ ಸಿಚುಯೇಷನ್ ನಮ್ಮನೇಲೂ ನಡೆದಿದೆ. ನಮ್ಮ ಪಪ್ಪನಿಗೂ ಸ್ಟ್ರೋಕ್ ಆಗಿ ಅವರು ಬೆಡ್ ರಿಡನ್ ಆಗಿ ಅವರು ಓಡಾಡಕ್ ಆಗ್ತಿರ್ಲಿಲ್ಲ. ಅವ್ರಿಗೆಲ್ಲ ನಾನು ನಮ್ಮಮ್ಮ ಇಬ್ಬರೇ ಸೇವೆ ಮಾಡಿ ಸೊ ಇವತ್ತು ಸ್ವಲ್ಪ ಓಡಾಡೋ ಥರ ಮಾಡಿದ್ದೀವಿ. ಸೊ ಪುಣ್ಯ ಅದು. ಸೊ ಅಲ್ಲಿ ಮಾಡಿರೋಂಥ ಪುಣ್ಯ ಇಲ್ಲೂ ಸ್ವಲ್ಪ ಮಾಡೋಣ, ನಿಮ್ಮ ಜೊತೆ ಹಂಚ್ಕೊಳ್ಳೋಣ. ನಾನು ಇವತ್ತು ನಾನು ಹುಟ್ಟಬ್ಬ ಆಕ್ಚುಲಿ, ಅದಕ್ಕೆ ನಾನು ನಿಮ್ಮೆಲ್ಲರಿಗೂ ನೋಡಕ್ ನಿಮ್ಮೆಲ್ಲರ ಆಶೀರ್ವಾದ
ತರದ ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಇವತ್ತು ವಿಶೇಷವಾಗಿ ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತರ ಆಶ್ರಮ ಇರತಕ್ಕಂಥ ದೇವರ ಮಕ್ಕಳ ಜೊತೆಯಲ್ಲಿ ಸಿಂಧೂರ್ ಮೇಡಮ್ ಅವರು ತಮ್ಮ ಜನ್ಮದಿನವನ್ನ ಅರ್ಥಪೂರ್ಣವಾಗಿ ಆಚರಣೆ ಮಾಡ್ಕೊಂಡಿದ್ದಾರೆ. ನೀವೇ ನೋಡ್ಬೋದು ಎಷ್ಟೊಂದು ದಿನಸಿ ಸಾಮಗ್ರಿಗಳನ್ನ ಇಲ್ಲಿರ್ತಕ್ಕಂಥ ದೇವರ ಮಕ್ಕಳಿಗಾಗಿ ಪ್ರಸಾದಕ್ಕಾಗಿ ತಂದುಕೊಟ್ಟಿದ್ದಾರೆ. ಅವರಿಗೆ ಭಗವಂತ ಒಳ್ಳೇದು ಮಾಡಲಿ, ಆಯುಷ್ ಆರೋಗ್ಯ ಕೀರ್ತಿ ಸಂಪತ್ತನ್ನ ಕೊಡಲಿ. ಇಲ್ಲಿರ್ತಕ್ಕಂಥ ಎಲ್ಲ ದೇವರ ಮಕ್ಕಳ ಆಶೀರ್ವಾದ, ಶನೇಶ್ವರ ಸ್ವಾಮಿಯವರ ಆಶೀರ್ವಾದ, ಶಿವಕುಮಾರ ಸ್ವಾಮಿಯವರ ಆಶೀರ್ವಾದ ಸಿಗ್ಲಿ ಅಂತ ಕೇಳ್ಕೊತೀನಿ. ಜೊತೆಗೆ ಆಶ್ರಮನ ಎಷ್ಟು ವರ್ಷದಿಂದ ನೋಡ್ತಾ ಇದ್ದೀರಾ, ಮತ್ತೆ ಇಲ್ಲಿಗೆ ಬಂದು ತಮ್ಗೆ ಏನು ಅನ್ನಿಸ್ತಾ ಇದೆ? ಆ್ಯಕ್ಚುಲಿ ನಿಮ್ಮನ್ನು ನಾನು ತುಂಬ ಫಾಲೋ ಮಾಡ್ತಾ ಇದ್ದೆ. ಆ್ಯಕ್ಚುಲಿ ಯೂಟ್ಯೂಬಲ್ಲಿ ತುಂಬ ಫಾಲೋ ಮಾಡ್ತಿದ್ದೆ. ಸೊ ಹೀಗೆ ನೋಡ್ತಾ ನೋಡ್ತಾ ನೀವು ಅವ್ರಿವ್ರಿಗೆಲ್ಲ ಸರ್ವಿಸ್ ಕೊಡೋದು ನಮ್ಗೆ ತುಂಬ ಇಷ್ಟ ಆಗ್ತಾಯಿತ್ತು. ಸೊ ನೀವಾಗಲಿ ನಿಮ್ಮ ವೈಫ್ ಆಗಲಿ ತುಂಬ ಪ್ರಯತ್ನ ಪಟ್ಕೊಂಡು ತುಂಬ ಕಷ್ಟಪಟ್ಕೊಂಡು ಎಲ್ಲರಿಗೂ ಸೇವೆ ಮಾಡ್ತಾ ಇದ್ದೀರಾ. ಸೊ ಇಟ್ ಈಸ್ ಅ ಬ್ಲೆಸ್ಸಿಂಗ್ ಆ್ಯಕ್ಚುಲಿ. ಸೊ ಅವ್ರಿಗೆ ನಾವು ಒಂಚೂರು ನಮ್ಮ ಕೈಲಾದಷ್ಟು ಹೆಲ್ಪ್ ಮಾಡೋಣ ಅಂದ್ಬಿಟ್ಟು ನಾವು ಇಲ್ಲಿಗೆ ಬಂದ್ವಿ. ಹೇಗಿದೆ ಆಶ್ರಮ? ತುಂಬ ಚೆನ್ನಾಗಿದೆ, ತುಂಬ ಇಷ್ಟ ಆಗ್ತಿದೆ ಈ ವಾತಾವರಣ. ಸೊ ಎಲ್ಲರೂ ನೋಡಿದ್ರೆ ಒಂಥರ ಹೇಳೋಕ್ಕಾಗ್ತಿಲ್ಲ, ಅದು ನನ್ನ ಫೀಲಿಂಗ್ಸ್. ಒಂದು ಕಡೆ ದುಃಖನೂ ಆಗ್ತಿದೆ, ಒಂದು ಕಡೆ ಖುಷಿನೂ ಆಗ್ತಿದೆ. ಸೊ ಇಲ್ಲಿ ತುಂಬ ಕಷ್ಟ ಇದೆ, ಮಲಗೋದಕ್ಕೂ ಕಷ್ಟ ಇದೆ. ಸೊ ಜಾಗ ನೋಡ್ತಾ ಇದ್ದೀರಾ, ಜಾಗ ಸಾಲ್ತಾ ಇಲ್ಲ. ಇದ್ರ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಾ? ಅಂದರೆ ಒಂದಷ್ಟು ಜನಕ್ಕೆ ಇವಾಗ ಕರ್ಕೊಂಬಂದು ರೋಡಲ್ಲಿ ಬಿಟ್ಬಿಡ್ತಾ ಇದ್ದಾರೆ ಅಥವಾ ರಸ್ತೆಯಲ್ಲಿ ಸಿಗ್ತಾ ಇದ್ದಾರೆ. ತುಂಬ ಜನ ಅನಾಥರಾಗ್ತಿದ್ದಾರೆ. ಈಗ ನನಗೇನೋ ಕರ್ಕೊಂಬರ್ಬೇಕಂತ ಮನಸ್ಸಿದೆ, ಇಲ್ಲಿ ಜಾಗ ಇಲ್ಲ. ಸೊ ನೀವೇ ನೋಡಿದಾಗ ಒಳಗಡೆ ಎಲ್ಲ ಎಷ್ಟು ಕಷ್ಟ ಇದೆ ನಿಮ್ಮ ಪ್ರಕಾರ? ಹೌದು, ತುಂಬ ಕಷ್ಟ ಇದೆ ಇಲ್ಲಿ. ಆ್ಯಕ್ಚುಲಿ ನಮಗೇನೆ ದಿನ ಸರ್ವೈವ್ ಮಾಡಬೇಕು ಅಂದ್ರೆ ತುಂಬ ಅಬ್ಸ್ಟಿಕಲ್ಸ್ ಬರುತ್ತೆ. ಬಟ್ ಈ ಥರ ಜನರ ಹತ್ರ ನೀವು ದಿನನಿತ್ಯ ರೊಟೀನ್ಸು ಅದು ಇದು ಶೆಡ್ಯೂಲ್ಸು ಅದೇ ಏನೆಲ್ಲ ಇರುತ್ತೆ. ಸೊ ಅದೆಲ್ಲ ನೀವು ಪ್ರಾಸೆಸ್ ಮಾಡಬೇಕಂದ್ರೆ ಎವ್ರಿಡೇ ತುಂಬ ಕಷ್ಟ ಆಗುತ್ತೆ. ನಾನಿಲ್ಲಿ ಬಂದಿರೋದು ಉದ್ದೇಶ ಏನಂದರೆ ನಿಮ್ಮನ್ನು ತುಂಬ ಫಾಲೋ ಮಾಡ್ತಾ ಇದ್ದೆ. ತುಂಬ ಇಷ್ಟ ಆಗ್ತಾಯಿತ್ತು ಈ ವಾತಾವರಣ ನನಗೆ. ನಾನು ನೋಡಲೇಬೇಕು ಅಂತ. ಇನ್ನೊಂದು ಎಸ್ಪೆಷಲಿ ಗಜ ಅವರು ಮುದ್ದೆ ತಿನ್ನೋ ಕಾಂಪಿಟೇಷನ್ಸ್ ನೋಡ್ತಿದ್ದೆ. ಸೊ ಅದನ್ನು ಒಂಥರ ಲೈಕ್ ಫನಿ ಅನ್ನಿಸ್ತಾಯಿತ್ತು. ಬಟ್ ವೆರಿ ಗುಡ್. ಸೊ ಈ ಥರ ಕಂಟೆಸ್ಟೆನ್ಸ್ ಇರ್ತಾಯಿರಿ, ಲೈಕ್ ಕಾಂಪಿಟೇಷನ್ಸು ಅದು ಇದು ಇಡ್ತೀರಿ. ಸೊ ಅವ್ರಿಗೂ ಸ್ವಲ್ಪ ಮೈಂಡ್ ಚೇಂಜಸ್ ಆಗುತ್ತೆ. ಥ್ಯಾಂಕ್ ಯು ಮ್ಯಾಮ್, ನೀವು ಬಂದಿದ್ದಕ್ಕೆ ಧನ್ಯವಾದಗಳು. ಸ್ನೇಹಿತರೆ, ಆದಷ್ಟು ವಿಡಿಯೋನ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಇರ್ತಕ್ಕಂಥ ದೇವ್ರ ಮಕ್ಕಳಿಗೆ ಸಹಾಯವನ್ನು ಮಾಡಿದ್ದಾರೆ. ದೇವರು ಅವರಿಗೆ ಚೆನ್ನಾಗಿಟ್ಟಿರಲಿ, 100 ವರ್ಷ ಆಯುಷ್ ಆರೋಗ್ಯ ಕೀರ್ತಿ ಸಂಪತ್ತನ್ನು ಕೊಡಲಿ. ಒಳ್ಳೆಯದಾಗಲಿ. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕಟಕ ಮಾತೆ. ನಮಸ್ಕಾರ. ಶನೇಶ್ವರ ಒಳ್ಳೇದು ಮಾಡಿ.